ಅದಕ್ಕಾಗಿ ನಮ್ಮ ಸರ್ಕಾರ ಇದ್ದಾಗ ಅವರು ಹುಟ್ಟಿದಂಥ ಊರು ಸಂಗೊಳ್ಳಿ, ಅವರನ್ನು ನೇಣಾಕ್ದಂಥ ಜಾಗ ನಂದಗಡ, ಎರಡೂ ಕಡೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವ್ರ ಹೆಸರಿನಲ್ಲಿ ಅವ್ರ ಹೆಸರು ಶಾಶ್ವತವಾಗಿರ್ಬೇಕು ಸಮಾಜದಲ್ಲಿ. ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿ ಅವತ್ತು ಅದನ್ನು ಶಂಕುಸ್ಥಾಪನೆ, ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದು ಶಂಕುಸ್ಥಾಪನೆ ಆಯಿತು. ಈ ಜನವರಿ 17ನೇ ತಾರೀಕು ಅದರ ಉದ್ಘಾಟನೆಯನ್ನು ನಾನೇ ಮಾಡಿದೆ. ಆಮೇಲೆ ಆ ಜಾಗ ಅಭಿವೃದ್ಧಿ ಪಡಿಸ್ತಕ್ಕಂಥದಕ್ಕೆ ಎಕ್ಸಿಬಿಷನ್ ಅವರ ಮ್ಯೂಸಿಯಂ ಮಾಡಬೇಕು, ಆಮೇಲೆ ಅವರ ಉದ್ಯಾನವನ ಮಾಡಬೇಕು, ಸೈನಿಕ ಶಾಲೆ ಮಾಡಬೇಕು, ಮತ್ತೆ ಅವರ ಚರಿತ್ರೆ ಹೇಳ್ತಕ್ಕಂಥ ಉದ್ಯಾನವನ ಇರಬೇಕು ಅಂತೇಳಿ ಮಾಡಿ, ಇನ್ನೂ ಸ್ವಲ್ಪ ಅವರು ನೇಣಾಕದ್ದಲ್ಲ ಅವರ ಇದೆಯಲ್ಲ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಿದೆ, ಅದನ್ನು ಕೂಡ ಮಾಡಿಸ್ತೇವೆ, ನಮ್ಮ ಸರ್ಕಾರ ಮಾಡ್ತದೆ. ನಾನು ಆಮೇಲೆ ಶಿಫಾರಸು ಕೂಡ ಮಾಡಿದ್ದೀನಿ. ಹುಬ್ಬಳ್ಳಿ ಏರ್ಪೋರ್ಟಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರಿಡಬೇಕು ಅಂತೇಳಿ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದೀನಿ. ನಾನೇ ಮಾಡಕ್ಕೆ ಅಧಿಕಾರ ಇದ್ರೆ ನಾನೇ ಮಾಡಕ್ಕೆ ಕೊಡ್ತಿದ್ದೆ ಅಂತ. ಈಗ ಆದ್ರೆ ಅಧಿಕಾರ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ. ಇವನು ಬಹಳ ಒತ್ತಾಯ ಮಾಡಿದವನು. ಅದರಲ್ಲಿ ಹೋದಾಗಿಲ್ಲ, ಹುಬ್ಬಳ್ಳಿಗೆ ಹೋದಾಗೆಲ್ಲ ಒಂದು ಪತ್ರ ಕೊಡೋದು, ಇವನು ಈ ಕೃಷ್ಣಮೂರ್ತಿ ಇದನ್ನಲ್ಲ, ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತ ಹೋರಾಟ ಮಾಡಿದವನು ಇವನು ನಾನು ಇವನು ಕರ್ಕೊಂಡು ಹೋಗಿದ್ದೆ ಅಲ್ವಾ. ಲಾಲು ಪ್ರಸಾದ್ ರೈಲ್ವೆ ಮಂತ್ರಿ ಆಗಿದ್ದಾಗ ಇವನು ಕರ್ಕೊಂಡು ಹೋಗಿದ್ದೆ ಡೆಲ್ಲಿಗೆ. ರೇವಣ್ಣನ ಬಂದಿದ್ದಾರೆ, ಕರ್ಕೊಂಡೋಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಮಾಡಬೇಕು ಅಂತ ಮಾಡಿದ್ರು. ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಮಾಡಿದ್ದು ಕೂಡ ನಾವೇನೆ, ಕೆಂಪೇಗೌಡ ಜಯಂತಿ ಮಾಡಿದ್ದು ಕೂಡ ನಾವೇನೆ, ಕೆಂಪೇಗೌಡ ಪ್ರಾಧಿಕಾರ ಮಾಡಿದ್ದು ಕೂಡ ನಾವೇನೆ.